ನಾವೆಲ್ಲರೂ ಕಿಲ್ಲೆಯಲ್ಲಿ ಹುಬ್ಬಳ್ಳಿಯ CBT ಹತ್ತಿರ ಇರುವಂತಹ ಕಿಲ್ಲೆ ಒಂದು ದೇವಸ್ಥಾನ ಇದೆ ರೀ, ಉಮಾಮಹೇಶ್ವರ ದೇವಸ್ಥಾನ. ಆ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಿಮ್ಮದು ಮಹಿಳಾ ಮಂಡಳ ಸೌಂದರ್ಯ ಲಹರಿ ಮಹಿಳಾ ಮಂಡಳ, ಅದರಲ್ಲಿಯೂ ಕೂಡ ಪಾಠಕ್ ಮಾಮಿ ಇಲ್ಲಿದ್ದಾರೆ ರೀ. ಅವರ ಸಾನ್ನಿಧ್ಯದಲ್ಲಿ ನಾವು ಒಂದು ಸತ್ಸಂಗ ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ಮುಖಾಂತರವಾಗಿ ಆ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಮನುಷ್ಯನಾಗಿದ್ದವನು ಜೀವನದಲ್ಲಿ ವಿದ್ಯೆಯನ್ನು ಗಳಿಸ್ಬೇಕು ಅಂತ ಹೇಳ್ತಾರೆ. ವಿದ್ಯೆಯ ಗಳಿಸ್ಬೇಕಾರೆ ಅದು ಅಪರಾವಿದ್ಯೆ ಬೇರೆ, ಪರಾವಿದ್ಯೆ ಬೇರೆ. ಅಪರಾವಿದ್ಯೆ ಏನಿದೆ ಅದು ಹೊಟ್ಟೆ ಸಲುವಾಗಿರಿ, ಅದು ಒಂದು ಮೇಧಾಶಕ್ತಿ ಸಲುವಾಗಿ. ಆದರೆ ಅಧ್ಯಾತ್ಮ ವಿದ್ಯೆ ಅದೆಲ್ಲ ನಮ್ಮನ್ನು ಮುಕ್ತನನ್ನಾಗಿ ಮಾಡುತ್ತದೆ. ಅದಕ್ಕಾಗಿ ಹೇಳ್ತಾರೆ, ವಿದ್ಯೆ ನ ಚೋರ ನ ರಾಜ ನ ಭಾತೃ ಭಾಜ್ಯ ನ ಚ ಭಾರಕಾಲ ಅಂತ ಹೇಳಿದರೆ, ನಾವು ಗಳಿಸಿರುವಂತಹ ವಿದ್ಯೆ ಯಾವ ಕಳ್ಳನೂ ಕೂಡ ಕಳ್ಳತನ ಮಾಡಂಗಿಲ್ಲ. ನ ರಾಜನೂ ಕೇಳಂಗಿಲ್ಲ. ನ ಭಾತೃ ಅಂತ ಹೇಳಿದ್ರೆ ನಮ್ಮ ಅಣ್ತಂಬ್ರದ್ರೊಳಗೆ ಪಾಲು ಕೇಳಂಗಿಲ್ಲ. ಮತ್ತೆ ಹೇಳ್ತಾರೆ, ಎಷ್ಟೆಷ್ಟು ವಿದ್ಯೆ ತೆಗೆದುಕೊಂಡರೂ ಸಹಿತ ಅದು ತಲೆಗೆ ಭಾರನೂ ಆಗಂಗಿಲ್ಲ ರೀ, ವಜ್ಜೆ ಆಗಂಗಿಲ್ಲ ರೀ. ಅದಕ್ಕಾಗಿ ವೇದಾಂತಾನಾಂ ಅನೇಕತ್ವಾತ್ ಸಂಶಯಸ್ಯ ಬಹುತ್ವಾತ್ ಗುರುವಿನ ನ ಜ್ಞಾತೇನ ರೀ. ಜ್ಞಾನ ವಿದ್ಯೆ ಅದಲ್ಲ, ಅದು ಗುರುಮುಖದಿಂದಲೇ ತಗೋಬೇಕಂತೇಳಿ. ಹೀಗಾಗಿ ಈ ಎಲ್ಲ ಧನಕ್ಕಿಂತ ಯಾವುದು ಶ್ರೇಷ್ಠ ಧನ ಅಂತ ಹೇಳಿದರೆ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅಂತ ಹೇಳ್ತಾರೆ. ಎಲ್ಲ ವಿದ್ಯೆಗಿಂತ ಶ್ರೇಷ್ಠವಾದ ಧನ ಯಾವುದಾದರೂ ಇದ್ದಿದ್ದೇ ಆದರೆ ಅದು ಅಧ್ಯಾತ್ಮ ವಿದ್ಯೆನೇ ಆಗಿದೆ ರೀ. ಅಧ್ಯಾತ್ಮ ವಿದ್ಯೆಯಲ್ಲಿ ನಾವು ಏನನ್ನು ಇದನ್ನು ಅಧ್ಯಯನ ಮಾಡಬೇಕಪ್ಪ ಅಂತ ಹೇಳಿದರೆ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ ರೀ. ಪ್ರಸ್ಥಾನತ್ರಯ ಅಂತ ಹೇಳಿದ್ರೆ ದಶ ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಬೇಕ್ರಿ ನಾವು. ಈಶ ಕೇನ ಕಟ ಪ್ರಶ್ನ ಮುಂಡುಕ ಮಾಂಡುಕ್ಯ ಐತರ್ಯ ತೈತರ್ಯ ಛಾಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತುಗಳನ್ನು 10 ಉಪನಿಷತ್ತುಗಳು ಮತ್ತು 1 ಭಗವದ್ಗೀತಾ, 1 ಬ್ರಹ್ಮಸೂತ್ರ, ಇವು ನಮ್ಮ ಜೀವನಕ್ಕೆ ಕಂಬಗಳಿದ್ದಂತೆ ರೀ. ನಮ್ಮ ಜೀವನ ಅದು ಸಾರ್ಥಕವಾಗಿ ಸ್ಥಿರವಾಗಿ ನಿಲ್ಲಬೇಕಾಗಿದ್ದೇ ಆದರೆ ಆ ಮನೆಗೆ ಆ ಬಿಲ್ಡಿಂಗ್ ಕಂಬ ಹೇಗೆ ಬೇಕಾಗುತ್ತದೆಯೋ ಹಾಗೆ ನಮ್ಮ ಜೀವನಕ್ಕೆ ಇದು ಪ್ರಸ್ಥಾನತ್ರಯ ಅತಿ ಮುಖ್ಯವಾದದ್ದು. ಈ ಪ್ರಸ್ಥಾನತ್ರಯವನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರ ಜೀವನ ಸಾರ್ಥಕರಿ. ಹೀಗಾಗಿ ನಾವೆಲ್ಲರೂ ಈಗ ನೀವು ಎಷ್ಟೊಂದು ಚಂದ ಹಾಡು ಹೇಳಿದಿರಿ, ಆ ಹಾಡಿನಲ್ಲಿ ಎಷ್ಟು ಅರ್ಥದ ರೀ. ಹಾಡು ಹೇಳ್ಬೇಕಂದ್ರೂ ಸಹಿತ ಬಾಯಾಗ ಬಾಯ್ಪಟ್ಟು ಬಂದರೆ ಚಲೋ ರೀ ಅವು. ಇಲ್ಲಂದ್ರೆ ಹೇಳ್ತಾರೆ, ಪರಹಸ್ತಗತಂ ಧನಂ ಪುಸ್ತಕಸ್ತು ವಿದ್ಯಾ, ಅದು ಮಸ್ತಿಷ್ಕ ಆಗ್ಬೇಕ್ರಿ. ಅದು ಇಲ್ಲಂದ್ರೆ ಕಾಲೇ ಸಮುತ್ಪನ್ನೆ ನತು ಧನಂ ನ ತತ್ ವಿದ್ಯಾ ಅಂತ ಹೇಳ್ತಾರೆ. ಏನಂತ ಹೇಳಿದರೆ ಪುಸ್ತಕದಲ್ಲಿರುವಂತಹ ವಿದ್ಯೆ ಮತ್ತು ಪರರ ಕೈಯಲ್ಲಿ ಇಡಲಿಕ್ಕೆ ಕೊಟ್ಟಿರುವಂಥ ಹಣ ನಮಗೆ ಬೇಕಾದಾಗ ಸಿಗಂಗಿಲ್ಲ ರೀ. ಈಗ ನೀವೆಲ್ಲರೂ ಎಷ್ಟು ಕಂಠಸ್ಥ ಹೇಳಿದ್ರಿ. ಈ ಕಂಠಸ್ಥ ಹೇಳುವುದರಿಂದ ನಮ್ಮ ಮನಸ್ಸು ಒಂದು ಸಂಸ್ಕಾರವಂತ ಆಗ್ತೈತ್ರಿ. ಅನೇಕ ನಮ್ಮ ವಾಸನಗಳು ಅವು ಸುವಾಸನ ಆಗ್ತಾವ್ರಿ. ನಮ್ಮ ಜೀವನಕ್ಕೆ ಈ ಶರೀರ ಪಡೆಯಲಿಕ್ಕೆ ಹೇಳ್ತಾರೆ ಅವಿದ್ಯಾ ಕಾಮ ಕರ್ಮ ರೀ. ಅವಿದ್ಯಾ ಅಂತ ಹೇಳಿದ್ರೆ ಅಜ್ಞಾನದಿಂದಾಗಿ ಕಾಮ ಇಚ್ಛೆ ಮಾಡ್ತೇವೆ, ಇಚ್ಛೆಯಿಂದ ಕರ್ಮ ಮಾಡ್ತೇವೆ ರೀ. ಕರ್ಮದಿಂದ ಮತ್ತೆ ವಾಸನ ಆಗ್ತೈತಿ, ಮತ್ತೆ ಇಚ್ಛಾ ರೀ. ಇದರೊಳಗನ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅಂದರೆ ನಮ್ಮ ಜನ್ಮಕ್ಕೇನು ಕಾರಣಪ್ಪ ಅಂದ್ರೆ ಕರ್ಮವೇ ಕಾರಣ ರೀ. ಅದಕ್ಕಾಗಿ ಸತ್ಕರ್ಮ ಮಾಡ್ಬೇಕಂತ ಹೇಳ್ತಾರೆ ರೀ. ಸತ್ಕರ್ಮ ಅಂತ ಹೇಳಿದರೆ ಅದು ಸತ್ಸಂಗನ ರೀ. ಸತ್ಸಂಗ ಬಿಟ್ಕೊಟ್ಟು ಮತ್ತೊಂದು ಶ್ರೇಷ್ಠವಾದ ಕರ್ಮನೇ ಯಾವುದಿಲ್ಲ ರೀ. ಮನೆಯೊಳಗೆ ಇದ್ದಿದ್ದೆಲ್ಲ ಅವೆಲ್ಲ ನಮ್ಮ ಹೊಟ್ಟೆ ಸಲುವಾಗಿ ಮಾಡೋದು. ಅದು ಎಷ್ಟು ಮಾಡಿದ್ರು ಏನು ಕೌಂಟ್ ಆಗಂಗಿಲ್ಲ ರೀ. ಆ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಮದ್ವೆ ಆಗ್ತೈತಿ, ಅವರು ಮನೆ ಕಟ್ತಾರೆ, ಅವ್ರಿಗೂ ಮೊಮ್ಮಕ್ಕಳು ಎಲ್ಲರೂ ಅದಾರ ರೀ. ಅಷ್ಟೇ ಮಾಡಿದ್ವಿವಪ್ಪ ನಾವು. ಮನೆ ಕಟ್ಟೋದು, ಮಕ್ಕಳನ್ನ ಪಡೆಯೋದು, ಹೊಟ್ಟೆ ತುಂಬ ಊಟ ಮಾಡೋದು, ಇಷ್ಟು ಮಾಡಿದರೆ ಮನುಷ್ಯ ರೂಪೇ ಮೃಗಶ್ಚರಂತೆ ಅಂತ ಹೇಳ್ತಾರೆ. ಮನುಷ್ಯರಂಗೆ ಕಾಣಿಸ್ತೀರಿ, ಆದ್ರೆ ನಾವೇನಪ್ಪ ಅಂತ ಹೇಳಿದರೆ ಒಂದು ಪ್ರಾಣಿ ಇದ್ದಂಗೆ ರೀ. ಅದಕ್ಕಾಗಿ ಆ ಪುರುಷಾರ್ಥದಲ್ಲಿ ಹೇಳ್ತಾರೆ,
ಕಾಮ ಅರ್ಥ ಧರ್ಮ ಮೋಕ್ಷ ಪುರುಷಾರ್ಥ. ಧರ್ಮವನ್ನು ಸಾಧಿಸ್ಬೇಕ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನೀವು ರಕ್ಷಿಸಿದರೆ ಧರ್ಮವೂ ನಿಮ್ಮನ್ನು ರಕ್ಷಿಸುತ್ತದೆ. ಧರ್ಮ ಅಂದರೆ ಏನಪ್ಪ ಅಂತ ಹೇಳಿದರೆ ಹೇಳ್ತಾರೆ, ಧೃತಿ ಕ್ಷಮಾ ದಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮ ಕ್ರೋಧ ದಶಮಂ ಧರ್ಮ ಲಕ್ಷಣ ಅಂತ ಹೇಳ್ತಾರೆ. ಅದಕ್ಕಾಗಿ ಧರ್ಮದ ಕಾರ್ಯ ಯಾವುದಪ್ಪ ಅಂತ ಹೇಳಿದರೆ ಎಲ್ಲರ ಹಿತವನ್ನು ಬಯಸಬೇಕ್ರಿ. ಧೈರ್ಯದಿಂದ ಇರಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು. ಇದಂ ಶರೀರಂ ಪರೋಪಕಾರ್ತಂ ಇದಂ ಶರೀರಂ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಈ ಶರೀರ ಧರ್ಮಕ್ಕೆ ಹಚ್ಬೇಕ್ರಿ. 23 ತಾಸು ನಿಮ್ದು ಪ್ರಪಂಚಕ್ಕೆ ತಗೋರಿ, ಪ್ರಾಪಂಚಿಕ ಜೀವನ ಮಾಡಿರಿ. 1 ತಾಸು ಅದನ್ನು ಪರಮಾರ್ಥಕ್ಕೆ ಕೊಟ್ಟರೆ ಆ ಪರಮಾರ್ಥಕ್ಕೆ ಕೊಟ್ಟಿರುವಂಥ ಟೈಮ ನಮಗೆ ಉದ್ಧಾರಕ್ಕೆ ಕಾರಣ ರೀ. ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕ್ರಿ. ಯಾರೇನು ನಮಗೆ ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಚಲೋ ವಿಚಾರ ಮಾಡಬೇಕಂದ್ರೂ ಸಹಿತ ಚಲೋ ಕೇಳಿದರೆ ಚಲೋ ವಿಚಾರ ಬರ್ತಾವೆ, ಕೆಟ್ಟದ್ದು ನೋಡಿದ್ರೆ ಕೆಟ್ಟ ವಿಚಾರ ಬರ್ತಾವೆ. ಅದಕ್ಕಾಗಿ ಕೃಷ್ಣ ಭಗವದ್ಗೀತೆಯ 6ನೇ ಅಧ್ಯಾಯದೊಳಗೆ ಹೇಳ್ತಾನೆ 5ನೇ ಶ್ಲೋಕದಲ್ಲಿ, ಉದ್ಧರೇದ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನಾ ಹಿ ಬಂಧು ಆತ್ಮೈವ ರಿಪುರಾತ್ಮನಃ ಅಂಥೇಳಿ. ನೀವು ಚಲೋ ಮಾಡ್ಕೋಬೇಕಪ್ಪ ಅಂದರೆ ಸತ್ಸಂಗಕ್ಕೆ ಬರ್ತೀರಿ. ಇಲ್ಲ ಅದನ್ನು ತಿಕ್ಕೊಂತ ತಳ್ಕೊಂತ ಬರೀ ಹಂಗೆ ತಿರ್ಗಾಡ್ಕೊಂತ ಹೋಗ್ತೇವಪ್ಪ ಅಂದ್ರೆ ಅದು ನಿಮಗೆ ಬಿಟ್ಟಿದ್ರಿ. ಈಗ ನಾವಂತೀವಿ ಇಷ್ಟು ದಿನ ತನಕ ನಾ ಸತ್ಸಂಗ ಮಾಡೇನೆ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಇಷ್ಟು ಉದಾತ್ತವಾದ ಚಿಂತನೆಗಳು ನಮ್ಮ ಬಾಯಾಗ ಬರ್ತಾವ್ರಿ. ಮೊದಲು ಹೊಟ್ಟೆ ತುಂಬ್ಕೋಬೇಕ್ರಿ, ಚಲೋ ಸತ್ಸಂಗ ಕೇಳಿ ಆಮೇಲೆ ತಾವ ಬಾಯಾಗಿನ ಬರ್ಲಿಕ್ಕೆ ಶುರು ಆಗ್ತಾವ್ರಿ ಅವು. ನೀವು ಉಳ್ಳಾಗಡ್ಡಿ ತಿಂದ್ರೆ ಉಳ್ಳಾಗಡ್ಡಿ ವಾಸನೆ ಬರ್ತೈತಿ, ಬೆಳ್ಳುಳ್ಳಿ ತಿಂದ್ರೆ ಬೆಳ್ಳುಳ್ಳಿ ವಾಸನೆ ಬರ್ತೈತಿ, ನೀವು ಯಾಲಕ್ಕಿ ತಿಂದ್ರೆ ಯಾಲಕ್ಕಿ ವಾಸನೆ ಬರ್ತೈತಿ. ಹೇಗೋ ಹಾಗೆ ನಾವು ಯಾವುದನ್ನು ಕೇಳ್ತೇವೆ, ಯಾವುದನ್ನು ನೋಡ್ತೇವೆ, ಅಂಥ ಜನರ ಜೊತೆಗೆ ಒಡನಾಡ್ತೇವಲ್ಲ ಅಂಥದ ವಿಚಾರ ಬರ್ತಾವ್ರಿ ನಮಗೆ. ಅದಕ್ಕಾಗಿ ಒಳ್ಳೆಯದು ಕೆಟ್ಟದ್ದು ಮಾಡ್ಕೊಳ್ಳಿಕ್ಕೆ ಯಾರ ಕೈಯಾಗದ ರೀ? ನಮ್ಮ ಕೈಯಾಗದ. ಅದಕ್ಕಾಗಿ ಈ ಕಠೋಪನಿಷತ್ತಿನಲ್ಲಿ ಅವನಿಗೆ ಎಷ್ಟೋ ಪ್ರಲೋಭನೆ ಕೊಟ್ಟರೂ ಸಹಿತ ಬೇಡ ಅಂದಾರಿ ನಚಿಕೇತನ್. ಆ ಯಮ ನಿನಗೆ ಏನದ ಎಲ್ಲ ಇಡೀ ಭೂಮಂಡಲದ ರಾಜ್ಯವನ್ನೇ ಕೊಡ್ತೇನಂತಾನ್, ಬಂಗಾರ ಕೊಡ್ತೇನಂತಾನ್, ನಿನಗೆ ಬಂಗಾರದ ಎಷ್ಟೋ ಸರ ಕೊಡ್ತೇನೆ, ನಿನಗೆ ಎಷ್ಟು ಬೇಕಾದಷ್ಟು ಸ್ತ್ರೀಯರನ್ನು ರಾಣಿಯರನ್ನಾಗಿ ಕೊಡ್ತೇನೆ ಅಂದರೂ ಸಹಿತ ಅವೆಲ್ಲ ನಿನಗೆ ಇರಲಿ ಅಂತಾನ್ರಿವ. ನನಗೇನು ಬ್ಯಾಡ್ರಿ, ನನಗೆ ಆತ್ಮಜ್ಞಾನವನ್ನೇ ಕೊಡು ಅನ್ನುವಷ್ಟು ಮಟ್ಟಿಗೆ ಅವನಲ್ಲಿ ವೈರಾಗ್ಯ ಪರಿಪೂರ್ಣ ಆಗಿತ್ತು ರೀ. ಅದಕ್ಕಾಗಿ ವೈರಾಗ್ಯ ಇದ್ದರೆ ಮಾತ್ರ ಜ್ಞಾನಕ್ಕೆ ನಾವು ಅಧಿಕಾರ ಆಗ್ತೇವೆ ಅನ್ನೋದನ್ನೇ ಈ ಕಠೋಪನಿಷತ್ತಿನಲ್ಲಿ ಸುಂದರವಾಗಿ ಒಂದೊಂದು ಅಧ್ಯಾಯ ಹೇಳ್ಕೊಂತ ಬಂದಾರ್ರಿ. ಕಠೋಪನಿಷತ್ತಿನಲ್ಲಿ ಹೇಳ್ತಾರೆ 2 ಒಲ್ಲಿದಾವು, ಒಂದ್ರೊಳಗೆ 3 ಒಲ್ಲಿ ಅದಾವು, ಇನ್ನೊಂದ್ರೊಳಗೆ 2 ಒಲ್ಲಿಯಲ್ಲಿ ಒಂದ್ರೊಳಗೆ 3 ಅಧ್ಯಾಯ ಅದಾವೆ, ಇನ್ನೊಂದರಲ್ಲಿ 2ನೇ ಒಲ್ಲಿಯಲ್ಲಿ 2 ಅಧ್ಯಾಯ ಅದಾವೆ. ಆದರೂ ಇದ್ರಾಗಿಂದ ಶ್ಲೋಕಗಳು ಭಾಳ ಚಂದ ಅದಾವ್ರಿ. ಅದು ತಿಳಿತಪ್ಪ ಅಂತ ಹೇಳಿದರೆ ನಮ್ದು ತಲೆಗೆ ಏರಿದ್ದ ಮೋಹ ಅದು ಜರ್ರಂತ ತಿಳಿತೈತ್ರಿ. ನಮಗೆ ಮೋಹ ಮಾಯಾಲಿಂದ ಮಮತ್ವದಿಂದ ಕೂಡೈತ್ರಿ. ನಮಗೆ ಇದು ಮೋಹದಿಂದ ನಾವು ಮ್ಯಾಲೆ ಹೋಗಕ್ಕೆ ಬರಂಗಿಲ್ಲ ರೀ. ಆ ಮೋಹ ಮಾಯಾಕ್ಕೆ ತೋರಿಸೋದಕ್ಕಿಂತ ಮಾಯಾದೇವಿ, ಆ ಮಾಯಾದೇವಿಯನ್ನು ದಾಟಬೇಕಂದ್ರೂ ಸಹಿತ ನಮಗೆ ಗುರುಕೃಪಾ ಬೇಕು ರೀ, ಈಶ್ವರ ಕೃಪಾ ಬೇಕು. ಗುರುಕೃಪಾ ಈಶ್ವರ ಕೃಪಾ ಸದಾ ಇರ್ತೈತ್ರಿ. ಆದ್ರೆ ನಮ್ದು ಆತ್ಮಕೃಪಾ ಆಗ್ಬೇಕ್ರಿ. ಗುರುನೂ ಬಂದು ಕೊಡ್ತಾನ, ಈಶ್ವರರು ಸದಾ ಕಾಲ ಇರ್ತಾನ, ಆ ಪರಮಾತ್ಮ ಕೊಡ್ಲಿಕ್ಕೆ ರೆಡಿನ ಅದಾನ. ಅದು ತೆಗೆದುಕೊಳ್ಳಲಿಕ್ಕೆ ನನ್ನ ಕೃಪಾ ಆತ್ಮಕೃಪಾ ಆಗ್ಬೇಕ್ರಿ. ಹೀಗಾಗಿ ಈ ಆತ್ಮಕೃಪಾ ಯಾರು ಹೊಂದಿದ್ದಾರೋ ಅವರಿಗೆ ಮಾತ್ರ ಈ ಒಂದು ಪರಮಾತ್ಮನ ವಾಣಿ ಹಿಡಿಸ್ತೈತ್ರಿ. ಇಲ್ಲಂದ್ರೆ ಹಿಡ್ಸಂಗಿಲ್ಲ ರೀ, ಬೇಜಾರು ಬಂದುಬಿಡ್ತೈತ್ರಿ, ತಿಳಿಯಂಗೇ ಇಲ್ಲ ಅಂತಾರ್ರಿ. ಏನು ತಿಳಿಬೇಕಪ್ಪ ಅಂದ್ರೆ ಸರಳ ಕಥೆ ಅಂತೇವ್ರಿ ನಾವು. ರಾಮಾಯಣ ಸರಳ ಅಂತೇವ್ರಿ, ಖರೆ ರಾಮಾಯಣದೊಳಗೂ ಅಧ್ಯಾತ್ಮ ರಾಮಾಯಣ ಎಷ್ಟು ಚಂದದ ರೀ. ಆ ರಾಮನ ಕಥೆ ಕೇಳಿದರೆ ನಮ್ಮ ಜೀವನವನ್ನು ಹೇಗೆ ಜೀವಿಸಬೇಕನ್ನೋದನ್ನು ಅವನು ಮಾರ್ಗದರ್ಶನ ರೀ. ಕೃಷ್ಣಂದ ಕೇಳ್ಕೋಬೇಕಪ್ಪ ಅಂದರೆ ಆ ಕೃಷ್ಣನ ಜೀವನ ಮತ್ತು ಭಗವದ್ಗೀತಾ ಅವು ಎರಡೂ ಒಂದಕ್ಕೊಂದು ಸಮನ್ವಯ ಅದ ರೀ. ನೀವೆಷ್ಟೋ ಭಾಗವತ್ ಕೇಳಿರ್ಬೇಕ್ರಿ, ಆದರೆ ನಾನು ಹೇಳುವ ಭಾಗವತ್ ಕೇಳಬೇಕ್ರಿ. ನೀವು ಒಂದು ಸಲ ಕೇಳಿದರೆ ನಿಮಗೆ ಗೊತ್ತಾಗ್ತೈತಿ ಆ ಕೃಷ್ಣ ಎಂಥ ಮಹಿಮಾವಂತದಾನಂತೇಳಿ.
ಅದಕ್ಕಾಗಿ ಅವನು ಭಗವದ್ಗೀತೆ ಕೊಟ್ಟಿದ್ದಾನೆ. ಆ ಭಗವತ್ ಗೀತಾ ಸರ್ವ ಉಪನಿಷತ್ತುಗಳ ಸಾರ ಅದ ರೀ. ಅದಕ್ಕಾಗಿ ಒಂದೊಂದು ಉಪನಿಷತ್ತನ್ನು ಸ್ವಲ್ಪ ಆದರೂ ಸಹ ತಿಳ್ಕೊಬೇಕ್ರಿ. ಝಲಕ್ ಕ್ಲಾಜ ಈಗ ನೀವು ಕರೀದ್ರಿಪ್ಪ, ಒಂದು 5 ದಿನ ಮಾಡಿರಿ ಅಂತೀರಿ. ಆ 5 ದಿನದೊಳಗೆ ಅಷ್ಟರ ತಿಳಿತೈತಿಲ್ರಿ, ಗೊತ್ತಿಲ್ಲ ಅನ್ನೋದ್ರ ಗೊತ್ತಾಗ್ತೈತಿಲ್ರಿ ನಮಗೆ. ಹೌದಿಲ್ರಿ? ನಮಗೇನು ಗೊತ್ತಾಯಿಲ್ಲವ ಉಪನಿಷತ್ ಬಗ್ಗೆ ಅನ್ನೋದಾಗ ಗೊತ್ತಾಗ್ತೈತಿ. ಅದಕ್ಕಾಗಿ ಜೀವನದಲ್ಲಿ ತಿಳಿದುಕೊಳ್ಳೋದು ಭಾಳ ಅದ ರೀ. ತಿಳಿದುಕೊಳ್ಳಲಿಕ್ಕೆ ನಾವು ಮನಸ್ಸು ಮಾಡಬೇಕಷ್ಟೆ.